ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಮಲ್ಲಿಗೆ ಗಿಡಗಳನ್ನು ಯಾವ ರೀತಿ ಮಾಡೋದು ಅಂತೇಳಿ ಎಲ್ಲರಿಗೂ ಒಂದು ಸಂಶಯ ಇದ್ದೇ ಇರ್ತದೆ. ನೋಡಿ, ಈ ರೀತಿಯಾದಂತಹ ಟ್ರಾನ್ಸ್ಪರೆಂಟ್ ಕವರಲ್ಲಿ ನೀವು ಮಾಡಿದರೆ ಅದರ ಬೇರುಗಳು ನಿಮಗೆ ಕರೆಕ್ಟಾಗಿ ಕಾಣ್ತದೆ. ನಿಮಗೆ ಕಾಣ್ಬೋದು ನೋಡಿ, ಇಲ್ಲಿ ಬೇರುಗಳೆಲ್ಲ ತುಂಬ ನೀಟಾಗಿ ಕಾಣ್ತದೆ. ಮಲ್ಲಿಗೆ ಗಿಡದಲ್ಲಿ ಏನಂದರೆ ಮೊದಲಿಗೆ ಇದರಲ್ಲಿ ಬೇರು ಬರ್ತದೆ, ಆಮೇಲೆ ಇದರಲ್ಲಿ ಚಿಗುರುಗಳು ಬರುವುದು. ಇದೆಲ್ಲ ನಾನು ಮಾಡಿರುವಂತಹ ಮಲ್ಲಿಗೆ ಗಿಡಗಳು. ಇದರಲ್ಲಿ ಮೊದಲು ಬೇರು ಬರುವುದರಿಂದ ನಮಗೆ ಈ ಟ್ರಾನ್ಸ್ಪರೆಂಟ್ ಪೌಚಲ್ಲಿ ಹೀಗೆ ಈ ರೀತಿಯಾಗಿ ಕವರಲ್ಲಿ ಹಾಕಿದರೆ ನೋಡಿ, ಅಡಿಯಲ್ಲಿ ಬೇರುಗಳು ಕಾಣ್ತದೆ. ಆಗ ಈ ಗಿಡ ಒಳ್ಳೆಯ ರೀತಿ ಬಂದಿದೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಡ, ಬೇರುಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಟ್ರಾನ್ಸ್ಪರೆಂಟ್ ಪೌಚ್ ಕವರಲ್ಲಿ ಹಾಕಿದರೆ ನಿಮಗೆ ಗೊತ್ತಾಗ್ತದೆ ಈ ಗಿಡ ಬೆಳೀತದೆ, ಒಳ್ಳೆಯದಿದೆ ಅಂತೇಳಿ. ಈ ರೀತಿ ಕವರಲ್ಲಿ ಹಾಕಿದರೆ ನಿಮಗೆ ಗೊತ್ತಾಗೋದಿಲ್ಲ. ಅಡಿಯಲ್ಲಿ ಕೆಲವು ಸಲ ಹೊರಗಡೆ ಬಂದರೆ, ಬೇರು ಹೊರಗಡೆ ಬಂದರೆ ಮಾತ್ರ ಗೊತ್ತಾಗೋದು. ಹಾಗಾಗಿ ನೀವೇ ಮನೆಯಲ್ಲಿ ಗಿಡಗಳನ್ನು ತಯಾರಿಸಬೇಕು ಅಂತಿದ್ದರೆ ಈ ರೀತಿಯಾದಂಥ ಕವರ್ಗಳನ್ನು ಯೂಸ್ ಮಾಡಿ. ಕವರ್ ಶಾಪಲ್ಲಿ ಇದು ಸಿಗ್ತದೆ, ಸ್ನ್ಯಾಕ್ಸ್ ಐಟಮ್ ಎಲ್ಲ ಪ್ಯಾಕ್ ಮಾಡ್ತಾರಲ್ಲ ಅಂಥ ಕವರ್ ಇದು. ನೋಡಿ, ಇದರಲ್ಲಿ ಆದರೆ ನಿಮಗೆ ಗೊತ್ತಾಗೋದಿಲ್ಲ. ಇದರಲ್ಲಿ ಸ್ವಲ್ಪ ಹೊರಗಡೆ ಬಂದಿದೆ, ಹಾಗೆ ಗೊತ್ತಾಗ್ತದೆ ನೋಡಿ. ಇದರಲ್ಲೆಲ್ಲ ಬೇರು ಕಾಣ್ತದೆ ನಿಮಗೆ ನೋಡಿ, ಬೇರುಗಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು ಕೂಡ. ಬ್ಲ್ಯಾಕ್ ಕವರಲ್ಲಿ ಹಾಕಿದರೆ ನಾವು ಅದು ಚಿಗುರು ಬಂದ ಮೇಲೆ ನಮಗೆ ಗೊತ್ತಾಗೋದು ಗಿಡ ಒಳ್ಳೆಯದಾಗಿ ಬಂದಿದೆ ಅಂತೇಳಿ. ಟ್ರಾನ್ಸ್ಪರೆಂಟ್ ಕವರಲ್ಲಾದರೆ ಬೇರುಗಳು ಸಣ್ಣದು ಬಂದಾಗಲೇ ನಮಗೆ ಗೊತ್ತಾಗ್ತದೆ ಇದು ಬೆಳೆದಿದೆ ಅಂತೇಳಿ. ಹಾಗಾಗಿ ಇಂಥ ಕವರಿಗಿಂತ ನಿಮಗೆ ಟ್ರಾನ್ಸ್ಪರೆಂಟ್ ಕವರೇ ಒಳ್ಳೆಯದು. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಥ್ಯಾಂಕ್ ಯು.